ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗಂಗಾವತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ವಿವಿಧ ಸಂಘಟನೆಗಳಿಂದ ಹೋರಾಟ. ಗಂಗಾವತಿ ನಗರದಲ್ಲಿ ಅನಧಿಕೃತವಾಗಿ ಮದ್ಯ ಅಂಗಡಿಗಳು ನಾಯಿಕೊಡೆಯಂತೆ ಹುಟ್ಟಿಕೊಂಡಿದ್ದು, ಅಬಕಾರಿ ನೀತಿ ಉಲ್ಲಂಘಿಸಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿವೆ. ಪರವಾನಗಿ ಇಲ್ಲದೆ ಇರುವಂತಹ ಖಾಸಗಿ ಹೋಟೆಲ್ಗಳಲ್ಲಿ ರಾಜಾರೋಷವಾಗಿ ಮದ್ಯ ಮಾರಾಟವಾಗುತ್ತಿದೆ. ನಗರದಲ್ಲಿರುವಂತಹ ರಸ್ತೆ ಬೀದಿಯಲ್ಲಿ ಶೆಡ್ಡು ಹಾಕಿ ಅಕ್ರಮವಾಗಿ ಮದ್ಯವನ್ನು ತೆಗೆದುಕೊಂಡು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ನಗರದಲ್ಲಿರುವಂತಹ CL2 ಬಾರ್ಗಳಲ್ಲಿ MRP ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಗಂಗಾವತಿ ನಗರದಲ್ಲಿರುವಂತಹ CL2 ಮತ್ತು CL7 ಬಾರುಗಳು ಗ್ರಾಮೀಣ ಭಾಗದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮದ್ಯ ಮಾರಾಟವನ್ನು ಸರಬರಾಜು ಮಾಡುತ್ತಿದ್ದಾರೆ. CL2 ಬಾರುಗಳಲ್ಲಿ ಅಬಕಾರಿ ನೀತಿ ಉಲ್ಲಂಘನೆ ಮಾಡಿ CL2 ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮದ್ಯ ಸೇವನೆ ಮಾಡಲು ಅವಕಾಶ ನೀಡುತ್ತಿದ್ದಾರೆ. ಪ್ರತಿಯೊಂದು CL2 ಬಾರ್ಗಳಲ್ಲಿ ತಿಂಡಿ ತಿನಿಸುಗಳು ಇತ್ಯಾದಿ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಇದು ಅಬಕಾರಿ ನಿಯಮಕ್ಕೆ ವಿರುದ್ಧವಾಗಿರುತ್ತದೆ. ಗಂಗಾವತಿ ನಗರದಲ್ಲಿರುವಂತಹ ಪ್ರತಿಯೊಂದು ಬಾರ್ಗಳಲ್ಲಿ ಮೆನು ಬೋರ್ಡ್ ಹಾಕಿರುವುದಿಲ್ಲ. ಉದಾಹರಣೆ, ನಗರದಲ್ಲಿ ನಾನ್ ವೆಜ್ ಹೋಟೆಲ್ನಲ್ಲಿ ಮಧ್ಯರಾತ್ರಿ 12 ಗಂಟೆವರೆಗೂ ಮದ್ಯ ಮಾರಾಟವಾಗುತ್ತಿದ್ದು, ಇದನ್ನು ಪ್ರಶ್ನಿಸಿದರೆ ಆ ಹೋಟೆಲ್ ಮಾಲೀಕನು ರಾಜಾರೋಷವಾಗಿ ನನಗೆ ಅಬಕಾರಿ ಅಧಿಕಾರಿಗಳೇ ಮಾರಲು ಅವಕಾಶ ನೀಡಿರುತ್ತಾರೆ. ಇವರ ವಿರುದ್ಧ ನಾವು ಅಧಿಕಾರಿಗಳಿಗೆ ದೂರು ನೀಡಲು ಕರೆ ಮಾಡಿದರೂ ಸಹ ಅಧಿಕಾರಿಗಳು ನಮ್ಮ ಕರೆಗೆ ಸ್ಪಂದಿಸುವುದಿಲ್ಲ ಮತ್ತು ಅಧಿಕಾರಿಗಳೇ ಹೋಟೆಲ್ ಮಾಲೀಕರಿಗೆ ವೈಯಕ್ತಿಕವಾಗಿ ನನಗೆ ಕರೆ ಮಾಡಿ ಮಾತನಾಡಿ ಎಂದು ಅವರಿಗೆ ಸಾಥ್ ನೀಡಿರುತ್ತಿರುವುದು ಅನುಮಾನವಾಗಿದೆ. ಇಂತಹ ಅಧಿಕಾರಿಗಳಿಂದ ಸಮಾಜದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಅವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ದು, ಇದರಿಂದ ಬಡ ಕುಟುಂಬಗಳು ಕುಡಿತದ ಚಟಕ್ಕೆ ಬಲಿಯಾಗಿ ಸಾವನ್ನಪ್ಪುತ್ತಿದ್ದಾರೆ. ಇದರಿಂದ ಅವರ ಕುಟುಂಬಗಳು ಬೀದಿ ಪಾಲಾಗುತ್ತಿವೆ. ಸಮಾಜದಲ್ಲಿ ಇಂತಹ ಕೃತ್ಯಗಳು ಪದೇ ಪದೇ ಮರುಕಳಿಸುತ್ತಿದ್ದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಇರುವುದು ಇಂತಹ ಕೃತ್ಯಗಳಲ್ಲಿ ಶಾಮೀಲಾಗಿದ್ದಾರೆಂದು ಶಂಕೆಯಾಗಿದೆ. ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಗಂಗಾವತಿಯಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಬೇಕಾಗಿದೆ. ಒಂದು ವೇಳೆ ತಾವುಗಳು ನಮ್ಮ ಅರ್ಜಿಯನ್ನು ಪರಿಗಣಿಸದೆ ನಾವು ತಿಳಿಸಿದ ಎಲ್ಲಾ ಅಂಶಗಳಿಗೆ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳದೆ ಇದ್ದ ಪಕ್ಷದಲ್ಲಿ ನಮ್ಮ ಸಂಘಟನೆಯ ಒಕ್ಕೂಟದಿಂದ ತಮ್ಮ ಕಾರ್ಯಾಲಯದ ಮುಂದೆ 500 ಮಹಿಳೆಯರಿಂದ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಲಾಗುವುದು ಮತ್ತು ಮುಂದೆ ಆಗುವಂತಹ ಯಾವುದೇ ಅನಾಹುತಕ್ಕೆ ತಾವುಗಳೇ ನೇರ ಹೊಣೆಗಾರರಾಗಿರುತ್ತೀರಿ ಎಂದು ಈ ವಿವಿಧ ಸಂಘಟನೆಗಳು ಜನಜಾಗೃತಿ ಸಮಿತಿ, ದಲಿತ ಸಂಘಟನಾ ಸಮಿತಿ, ಭೀಮ ಗರ್ಜನೆ, ಕಿಷ್ಕಿಂಧ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ಸೇನೆ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ಯುವಗಜ ವೇದಿಕೆ ಹಾಗೂ ತಾಲೂಕು ಗಂಗಾವತಿ ಜಿಲ್ಲಾ ಕೊಪ್ಪಳ ಇವರ ಒಕ್ಕೂಟದ ಈ ಮೂಲಕ ಅಬಕಾರಿ ಅಧಿಕಾರಿಗಳಿಗೆ ಎಚ್ಚರಿಕೆ ಮತ್ತು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಗೂ ಇನ್ನಿತರರು ಇದ್ದರು. ಗಂಗಾವತಿ ನಗರದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು. ದಲಿತ ಸಂಘಟನಾ ಸಮಿತಿ ಹಾಗೂ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಈ ಒಂದು ಹೋರಾಟ ಹಮ್ಮಿಕೊಂಡಿತ್ತು. ಈ ಹೋರಾಟದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿನ ಅಧಿಕಾರಿಗಳಿಗೆ ಯಾವುದೇ ಒಂದು ಭಯವಿಲ್ಲದಂತಾಗಿದೆ. ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅಂತಂದರೆ, ನಾವು ಅವರಿಗೆ ದೂರು ಮಾಡಿ ಹಲವಾರು ಮನವಿ ಪತ್ರಗಳು ಕೊಟ್ಟರೂ ಕೂಡ ಯಾರೂ ಕೂಡ ಇಲ್ಲಿವರೆಗೂ ಅದನ್ನು ಪರಿಗಣಿಸ್ತಾ ಇಲ್ಲ. ಯಾವುದೇ ರೀತಿಯಾದಂಥ ಕಾನೂನು ಕ್ರಮವನ್ನು ತಗೊಳ್ತಾ ಇಲ್ಲ. ಹೀಗೆ ಮುಂದುವರಿತಾ ಹೋದರೆ ಇಲ್ಲಿರೋರು ಏನೇನು ಮಾಡ್ತಾ ಇದ್ದಾರೆ ಅಂತಂದರೆ, ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡಿ ದಲಿತರಿಗೆ, ಬಡವರು ಅದನ್ನು ಕುಡಿದು ಇವತ್ತು ಅನೇಕ ಯುವಕರು ಸಾವನ್ನಪ್ಪಿ ಅವರ ಕುಟುಂಬಗಳು ಬೀದಿ ಪಾಲಾಗ್ತದೆ. ಇದೇ ರೀತಿ ಮುಂದುವರಿತಾ ಇದ್ದರೆ ನಮ್ಮ ಗಂಗಾವತಿ ಸ್ಥಿತಿ ಎಲ್ಲಿಗೆ ಹೋಗ್ಬೋದು? ಇದ್ರ ಬಗ್ಗೆ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಅದೇ ರೀತಿ ಅಬಕಾರಿ ಇಲಾಖೆಗೆ ಕೂಡ ಮನವಿ ಮಾಡ್ತಾ ಇದ್ದೀನಿ. ಮನವಿ ಕೊಟ್ಟು ಸಾಕಾಗಿ ಈಗ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೀನಿ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಅಂದರೆ ಉಗ್ರ ಹೋರಾಟವನ್ನು ನಮ್ಮ ದಲಿತ ಸಂಘಟನಾ ಸಮಿತಿಯಿಂದ ಅಬಕಾರಿ ಇಲಾಖೆಯ ಮುಂದೆ ಒಂದು ವಾರದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತದೆ. ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ನಮ್ಮ ಹೆಸರು ಜಂಬಣ್ಣ ಅಂತೇಳಿ, ಕಾರ್ಯಾಧ್ಯಕ್ಷ ಇದ್ದೀವಿ ದಲಿತ ಸಂಘಟನಾ ಸಮಿತಿ ಗಂಗಾವತಿ ತಾಲೂಕು. ಅಲ್ಲ ಸರ್ ಬರ್ರಿ
ಅದೊಂದು ಮಾಡ್ರಿ, ನಮಗೆ ನಂಬಿಕೆ ಬರ್ತೈತಿ. ನಾವು ಮನವಿನ ರೇಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರ್ಬೇಕು. ಇವಾಗ ಅಧಿಕಾರಿಗಳು ಫೋನ್ ಮಾಡಿ ಹೇಳೋಂಗಿಲ್ಲ. ಪೊಲೀಸ್ ಇಲಾಖೆಗಳು ರೆಸ್ಪಾನ್ಸ್ ಮಾಡಿ ಎಷ್ಟೋ ರೈಡ್ ಮಾಡ್ಯಾರ. ನಾವು ಇವಾಗಲೂ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ. ಕೆಲವೊಂದು ಟೈಮು ನಾವು ಹೋದ್ರೆ ಸರ್ ಹಿಂಗಿದೆ ಅಂದ್ರೆ ಪಾರ್ಟಿಗೆ ರೆಸ್ಪಾನ್ಸ್ ಮಾಡ್ತಾರ, ನೀವ್ಯಾಕೆ ಮಾಡಲ್ಲ? ಪೊಲೀಸ್ ಇಲಾಖೆಗಳು ಕೇಸ್ ಮಾಡಿದ್ದು ಉದಾಹರಣೆ ಸರ್, ನಾನು ಉದಾಹರಣೆ ಕೊಡ್ತೀನಿ. ನೀವು ಮಾಡಿ ಕೇಸ್ ಮಾಡಿದ ಉದಾಹರಣೆಗಳಿದೆಯಾ? ನಾವು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಂಗಿಲ್ಲ ಅಂತ ಹೆಂಗ್ ಸರ್? ಅವರು ಇಲ್ಲದೆ ಹೋಗೋಣ, ಕಾರ್ ಒಳಗಡೆಗೆ ಹೋಗೋ. ಅವ್ರು ಯಾರಾದ್ರೂ ಫೋನ್ ಮಾಡಿದ್ರೆ ಫೋನ್ ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮಾಡಿ ಅವ್ರಿಗೆ ಹೇಳ್ತಾರ, ಯಾರಿಗೆ? ಹೋಟ್ಲ್ ಓನರಿಗೆ ನಾವು ಹೊರಗೆ ಕೂತೀವಿ ಹೋದಾ ಎಲ್ಲ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಈಗ ಅದೇ ಇಬ್ರು ಇರ್ತಾರೆ, ಇವ್ರ ಜೊತೆಗೆ ಇನ್ನೊಂದಿಬ್ರು ಕರೆಸ್ರಿ, ನಡ್ರಿ. ಆಲ್ರೆಡಿ ನಿಮ್ಮ ಸಾಹೇಬ್ರಿಗೆ ಆಲ್ರೆಡಿ ಭಾಳ ಟೈಮ್ ಹೇಳಿನಿ ಸರ್, ಲೆಟ್ರ್ ಮುಖಾಂತರ ಕೊಟ್ಟಿನಿ ಸರ್. ಆದರೆ 2014-15 ಇದ್ರ ಬಗ್ಗೆ ಬೆಂಗಳೂರಿಗೆ ಕೊಟ್ಟಿನಿ. ಅಲ್ಲಿಂದ ಬಂದ್ಮೇಲೆ ನೀವು ಏನು ಪ್ರೆಷರ್ ಹಾಕಿರಿ ಏನಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತೈತೆ ಸರ್. ನೀವು ಏನು ಕೆಲಸ ಮಾಡಿದ್ರೆ ಏನು ಅದ್ರ ಬಗ್ಗೆ ನನಗೆ ಗೊತ್ತೈತೆ. ಈಗ ಏನಿಲ್ಲ ಸರ್, ಏನದಾವು CL2 MRP ರೇಟ್ ಆಗಿದೆ ಅಂದರೆ ಮತ್ತೊಂದು 500-600 ಹೆಣ್ಮಕ್ಳು ಕರ್ಕೊಂಬಂದು 500 ಮಂದಿ ಹೆಣ್ಮಕ್ಳು ಕರ್ಕೊಂಬಂದು ಕೊಂಡ್ಕೊಡ್ತೀನಿ ಸರ್. ತಾವು ಹೇಗಂದ್ರೆ ತಾವು ಕಂಪ್ಲೇಂಟ್ ದೂರ ನನ್ನ ಸರ್ ಎಲ್ಲ CL2ಗಳಿದೆ ಸರ್. ನಮ್ಮ ಗಂಗೋತ್ ತಾಲೂಕು, ಕಾಗಿ ತಾಲೂಕು ಮತ್ತು ಸಂಗೀತ 3 ತಾಲೂಕಲ್ಲಿ ಇರ್ತಕ್ಕಂಥ CL2ಗಳಲ್ಲಿ ಹೋಗಿ BLC ಮಾಡಿದೆ ಸರ್. MRP ದರಕ್ಕಿಂತ ಏನಾದ್ರು ಸ್ವಲ್ಪ ರಿಜಿಸ್ಟರ್ ಕೊಡ್ಬೇಕು. ಅದ್ರಲ್ಲಿ ಸಂಬಂಧಪಟ್ಟ MRP ಯಾರು ಉಲ್ಲೇಖನ ಮಾಡಿರ್ತಾರೆ, ಯಾವ ಕಂಡೀಷನ್ಸ್ನ ಮುರಿದಿದ್ರ ಅದ್ರ ಮೇಲೆ BLC ಮಾಡಿಸಿದ್ವಿ ಸರ್. ಅದು ಸಂಬಂಧಪಟ್ಟಂಗೆ ಸಾಗರ್ ಕೂಡ ತಮ್ಮ ಇನ್ಸ್ಟಿಟ್ಯೂಷನ್ ಪೂರ್ತಿ ಡೀಟೇಲ್ ಆಗಿ ಅಂತಲ್ಲ ಅದ್ರ ಬಗ್ಗೆ ಅದು ಇದೇನಂತಾರಲ್ಲ ಕುಂಟಾಚಾರಕ್ಕೆ ಮಾಡಿ ಹೋಗ್ತಾರಲ್ಲ ಆ ಮಾತು ಬೇಡ ಸರ್. ಅವ್ರ ಮೇಲೆ ಈಗ ನೋಡ್ರೆ ಬೋರ್ಡ್ ಹಾಕಿರ್ತಾರ ನಿಮ್ಗೆ ಸೂಚನೆಗಳು ನಿಮ್ಮ 30 ದಿನದಾಗ ಹಿಂಗೆ ಕೊಡ್ಬೇಕಂತೇಳಿ MRP ಬೋರ್ಡ್ ಹಾಕ್ತೀರಿ. ಅವ್ರು ರೊಕ್ಕ ಇಲ್ಲ ಅಂದ್ರೆ ನಾವು ಕೊಡ್ತೀವಿ. ಅದ್ರ ಬಗ್ಗೆ ಸಾಹೇಬ್ರಿಗೆ ಹೇಳಿ ಸಾಕಾಯ್ತು. ಸಾಹೇಬ್ರು ಏನೈತಿ ಏನಿಲ್ಲ ಎಲ್ಲ ಗೊತ್ತಾಯ್ತು ಸಾಹೇಬ್ರ ಬಗ್ಗೆ. ಅವ್ರ ಪರವಾಗಿ ಮಾತಾಡ್ತಾರೆ. ಹೋಗೋದು ಇಲ್ಲ ಸರ್, ಯಾವ ಪರವಾಗಿ ಮಾತಾಡ್ರಿ ಅಂತ ವಿಡಿಯೋ ಐತಿ ಸರ್, ಭಯಾನ್ ವಿಡಿಯೋ ಐತಿ. ಇಲ್ಲೇ ಕುಂತು ನಿಮ್ಮ ಮಾತಾಡಿ ಕುಂತು ಮಾತಾಡಿ ಭಯಾನ್. ಈಗ ಗೌರ್ಮೆಂಟ್ ಕಂಡುಬೇಕ್ರಿ ಇಷ್ಟಿಲ್ಲ ಅಂತ ಭಯಾನ್ ಹೇಳ್ಯಾರ. ಸುಮ್ಮನೆ ಮಾತಾಡೋದು ಅವ್ರದೇ, ನಂದೇನು ಹೋಗಲ್ಲ, ಅವ್ರದೇ ಹೋಗೋದು. ಅವೆಲ್ಲ ಮಾಡ್ತೀವಿ ಸರ್ ನಾವು ಖಂಡಿತ. ತಾವು ಹೇಳ್ದಂಗೆ ತಮ್ಮದು ಒಂದು ಕಂಪ್ಲೇಂಟ್ ತಗೊಂಡು ಆಲ್ರೆಡಿ ಕೊಟ್ಟಿವಿ ಸರ. ಮೊನ್ನೆ ಆದ್ರೂ ಫೋನ್ ಹಚ್ಚಿದ್ರೆ ಇಲ್ಲ ರೀ ಹಂಗ ಹಿಂಗ ಅಂತ ಹೇಳ್ಕೊಡ ಸಾಹೇಬ್ರು. ನೀವು ಆಲ್ರೆಡಿ ತಮ್ಮ ಸೂಚನೆಗಳನ್ನ ತಮಿಳುನಾಡಲ್ಲಿ ಒಂದು 8 ಜನ ಸತ್ರು ಸ್ಪೀಕರ್ ಕುಡಿದು. ಆ ರೀತಿ ಆಗೋವರೆಗೂ ನಿಮ್ಮ ಯಾವ ರೀತಿ ಜನ ಇರ್ತದ್ರೆ ಬರ್ರಿ ಎಷ್ಟು ಡಿಸ್ಟರ್ಬೆನ್ಸ್ ಚಿಕ್ಕಮಗಳೂರಲ್ಲಿ ಬಾಟ್ಲಿಗಳು ಸಿಗ್ತಾಗ ಅಂದ್ರೆ ಯಾವ ರೀತಿ ಒಂದು ರಾಜರೋಷವಾಗಿ ಇಲ್ಲಿ ಮದ್ಯ ಮಾರಾಟ ಆಗ್ತದೆ ನೀವೇ ಅರ್ಥ ಮಾಡ್ತಾರೆ. ಜನಕ್ಕೆ ಗಂಗಾವತಿಯಲ್ಲಿ ಒಂದು ಅಪಕಾರ ಇಲಾಖೆ ಇದೆ ಅನ್ನೋದು ಕಲ್ತಾ ಇರಬೇಕು. ನೈಟ್ ಇಲ್ಲ ಅನ್ನೋದು ಗೊತ್ತಾಗ್ತದೆ ಸರ್. ಎಲ್ಲ ಇದು MRP ಹೇಳಿದ್ರೆ ಅದಕ್ಕೆ ಸಣ್ಣ ಅದು ಏನು BLC ಮಾಡಿದ್ರೆ ನಾನು ಗಂಡಾಗಿದ್ರ ಬಗ್ಗೆ ಹೇಳಕ್ ಗೊತ್ತಿಲ್ಲ ಸರ್. ಒಂದು ಬೋರ್ಡ್ ಹಾಕ್ಬಿಡ್ತಾರ. ಈಗ ಒಂದು ಹೋಟ್ಲಿಗೆ ಹೋದ್ರೆ ರೇಟ್ ಇಡ್ಲಿಗೆ ರೇಟ್ ಅಂತ ಇರ್ತದೆ. ಆ ತರ ಒಂದು ಇನ್ನೊಂದ್ ತರ ಸರ್ ಬಂದ್ಮೇಲೆ ಇವೆಲ್ಲ MRP ಬಂದಿದೆ ಸರ್. ನನ್ನ ಇಲ್ಲ ಸರ್ ಬಯಾಂಡ್ ಸಾವಿರಿಗಾದ್ರೂ ಹೇಳಿದ್ರಿ ಬಯಾಂಡ್ ಅನ್ನೋದು ಸಾವಿರ ಹೇಳ್ತಾರೆ CL7 CL9 ಎಷ್ಟಾದ್ರೂ ತಗೋಬೋದಂತ ದರ. ಅದೇ ಸರ್ 5% ಎಕ್ಸ್ಟ್ರಾ ತಗೋಬೇಕು. ಎಷ್ಟೇ ಸರ್ಕಾರದಿಂದ 10% ಇರುತ್ತೆ ಒಂದು ಬಾಟ್ಲಿಗೆ. ಒಂದು ಸರ್ವಿಸ್ ಕೊಡ್ತಾರಂತೆ ಒಂದು 5% ಎಕ್ಸ್ಟ್ರಾ ತಗೋಬೇಕು. ಅದು ಬಿಟ್ಟು ಸಿಕ್ಕಾಪಟ್ಟೆ 100-150 ಎಕ್ಸ್ಟ್ರಾ ತಗೊಂತಾರಂದ್ರೆ ಅದಕ್ಕೆ ಒಂದು ಬೆಲೆ ಇಲ್ಲ ಸರ್. ಇಷ್ಟೇ ತಗೊಂಡು ಹೋಗ್ಬೇಕು ಅಂತ ಅನ್ನೋದು ಪಾರ್ಸಲ್ ತಗೊಂಡು ಹೋಗ್ತಾರಲ್ರಿ, ಇಷ್ಟೇ ತಗೊಂಡು ಹೋಗ್ಬೇಕು ಅನ್ನೋದು ಏನಾದ್ರು ಐತಿಯಾ? ಇಲ್ಲ ಸರ್. ಈಗ ಒಂದು ಕೇಸ್ ಅಂದ್ರೆ ಒಂದು 10 ಬಾಟ್ಲಿ ಮಾತ್ರ ಪಾರ್ಸಲ್ ಹೋಗ್ತಾರ ಅಥವಾ ಎಷ್ಟು ಕೊಟ್ರೆ ಎಷ್ಟು ತಗೊಂಡು ಹೋಗ್ಬೋದು ಸರ್? ಒಬ್ಬ ವ್ಯಕ್ತಿ 2 ಪಾಯಿಂಟ್ ಸಮಥಿಂಗ್ ಅಷ್ಟು IML ಆದ್ರೆ ಅವ್ನು ಹೊಂದ್ಬೋದು ಸರ್. ಅವ್ರು ಹೊಂದ್ಬೋದು. ಒಬ್ಬ ವ್ಯಕ್ತಿ ಇಷ್ಟು ಹೊಂದ್ಬೇಕಂತ ಇದೆ ಸರ್. ಈ BR ಆದ್ರೆ ಬೇರೆ ಪರ್ಸೆಂಟೇಜ್ ಇದೆ ಸರ್. ಅಷ್ಟನ್ನ ಇಟ್ಕೋಬಹುದು ಸರ್ ಒಬ್ಬ ವ್ಯಕ್ತಿಗಳು. ಯಾರು ಇಂಡಿಯನ್ ಫಾರಿನ್ ಲಿಕ್ಕರ್ ಕೂಡ ಹೊಂದ್ಬೋದು ಸರ್. ಬಟ್ ಇಷ್ಟಿಷ್ಟೇನಂತ ಇದೆ ಸರ್. ಅಷ್ಟನ್ನ ಅವರು ಹೊಂದ್ಬೋದು. ಅದೆಲ್ಲ ಎಲ್ಲ ಕಡೆ MRP ಕೊಡ್ತಾರೆ.
ಅಲ್ಲಿ ಕೊಪ್ಪಳ ನಾವು ಕೊಪ್ಪಳದಲ್ಲಿ ಮಾಡ್ತೇವೆ. ಇಲ್ಲಿ ನಮ್ಮ ಬೆಂಗಾವಲು ತಾಲೂಕು ಏನಾಗಿದೆ ಸರ್? ಇಲ್ಲ ಸರ್. ಅಲ್ಲಿನ ಗೌರ್ಮೆಂಟ್ ನೌಕರಿ ಅಲ್ಲ ಸರ್, ನಿಮ್ಮ ಇಲಾಖೆನೇ ಇರೋದು. ಮತ್ತೆ ಅಲ್ಲಿ ಹೆಂಗ್ ಕೊಡ್ತಾರೆ ಸರ್ ಬರೀ? ಯಾವ ವೈಲೇಷನ್ ಆಗಿ ವೈಲೇಷನ್ ಆಗಿ ನೀವು ಅಂತ ಹೇಳಿಲ್ಲ ಪ್ರತಿಯೊಬ್ರು ಕೊಡೋದೇ ಆದ ಸರ ನಾ ಯಾರು ಇಲ್ಲ ಸರ್. ವೈಲೇಷನ್ ಮಾಡಿದ್ರೆ ಕಂಡೀಷನ್ಸ್ ವೈಲೇಷನ್ ಬೋರ್ಡ್ ಹಾಕ್ಸ್ಬಿಟ್ರಾಯ್ತು. ಬೋರ್ಡ್ ಇಲ್ಲ ನಾನು ಅಮೌಂಟ್ ಕೊಟ್ಟು ನಾನು ಕೊಟ್ಟಿಲ್ಲ ಭಯ, ನಾನು ಹಾಕ್ಸ್ಕೊಟ್ಟು ನಾನು ಕೊಟ್ಟಿಲ್ಲ ಬೋರ್ಡಿಗೆ. ಅದೇ ಪೇಂಟ್ರಿಗೆ ಹೇಳ್ಬಿಟ್ರೆ ಆಯ್ತು, ಹಾಕ್ಸ್ಕೊಟ್ಬಿಟ್ಟು ಸರ್. ತಾವು ಗಮನ ಸರ್. ಏನು ಸರ್ ಏನು ಸುದ್ದಿನಕ್ಕೆ ಏನಿಲ್ಲ. ಆಲ್ರೆಡಿ ನಿಮ್ಗೆ ಗೊತ್ತಿರೋ ವಿಚಾರ ಅಬಕಾರಿ ಅವ್ರದ್ದು ಏನೈತಿ ಭ್ರಷ್ಟಾಚಾರ ಎಲ್ಲ ಅದ್ರ ಬಗ್ಗೆ ತಿಳಿಸಿ ಅವ್ರಿಗೆ ಎಷ್ಟೋ ಟೈಮ್ ಹೇಳಿನಿ, ಎಷ್ಟೋ ಟೈಮ್ ಮನವಿ ಮಾಡೀನಿ, ಟೀಚರಿಗೆ ಕೊಟ್ಟಿನಿ. ಅದ್ರ ಬಗ್ಗೆ ಏನೋ ಅವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾತಾಡ್ತಾರೆ. ನಮಗೇನಿಲ್ಲ, MRP ರೇಟ್ ಮಾಡ್ರ ಗೊತ್ತಿಲ್ಲ ಅಷ್ಟೇ. ಹಳ್ಳಿಗೆಲ್ಲ ಮಾರೋದು ನಿಷೇಧ ಕಮ್ಮಿ ಮಾಡ್ರ. ಈಗ ಒಂದೊಂದು ಏರಿಯಾದಾಗ 5, 7, 8 ಮಂದಿ ಮಾರೋದು. ಇಲ್ಲೇ ಗದ್ದೆಗಾಲಾಗ 8 ಮಂದಿ ಮಾರೋತಾರ. ಕುಡ್ದು ಏನಾಗ್ತಾರ ಮಂದಿ? MRP ರೇಟ್ ಮಾಡ್ರಿ ಅಂತ ಹೇಳ್ಬೋದು. ಅವ್ರಿಗೆ ಎಲ್ಲ ಗೊತ್ತಿಲ್ಲ. ಇಲ್ಲೇ ಐತಿ ತಾಂಡದ, ಇಲ್ಲೇ ಐತಿ ತಾಂಡ. ಅವ್ರ ಅಧಿಕಾರಿ ಇಲ್ಲೇ ಅದ್ರ, ಇಲ್ಲೇ ಐತಿ ಆಫೀಸ್ ತೋರಿಸ್ರಿ, ಇಂದ ಮುಂದೆ ಅದಾವ. ಅದ್ರ ಬಗ್ಗೆ ನಮಗೆ ಉದ್ದೇಶ, ಮತ್ತೇನು ಉದ್ದೇಶ ಮನವಿ ಕೊಡೋದು ಉದ್ದೇಶ ಏನಂದ್ರೆ ಎಲ್ಲ ಗಂಗಾವತಿ ತಾಲೂಕಿನಲ್ಲಿ CO2 ಬಾರ್ಗಳಲ್ಲಿ MRP ದರ ನಿಗದಿ ಮಾಡಬೇಕು. ಅದು ನಮ್ಮ ಒಂದು ಮನವಿ ಪತ್ರದ ಉದ್ದೇಶ ಅಂತೇಳಿ ನಾವು ಗಣೇಶ್ ಮಚ್ಚಿ, ಸಂತೋಷ್ ಕುಮಾರ್ ಮೋಹನ್. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.